ಫೋನ್ಪೇ ಮುಖಾಂತರ ಈ ರೀತಿಯಾದ ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಸೆಂಡ್ ಮಾಡೋದು ಹೇಗೆ ಅಥವಾ ಆ ಸ್ಕ್ಯಾನ್ ಮಾಡಿ ಪೇ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಹೊಸದಾಗಿ ಫೋನ್ಪೇ ಯೂಸ್ ಮಾಡ್ತಾ ಇದ್ರೆ ಅಥವಾ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಯೂಶಲಿ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಶಾಪ್ಗೆ ಹೋಗಿರ್ತೀರ, ಅಲ್ಲಿ ಏನೋ ಒಂದು ಬೈ ಮಾಡಿರ್ತೀರ ಅಥವಾ ಟೀ ಕಾಫಿ ಏನಾದರೂ ಕುಡ್ದಿರ್ತೀರ ಅಂತ ಅಂದ್ಕೊಳ್ಳಿ, ಅಥವಾ ಏನಾದರೂ ರೇಷನ್ ತೊಗೊಂಡಿರ್ತೀರ ಅಂತ ಅಂದ್ಕೊಳ್ಳಿ. ಅಲ್ಲಿ ಒಂದು ಶಾಪ್ ಮುಂದೆ ಸ್ಕ್ಯಾನರನ್ನು ಹಾಕಿರ್ತಾರೆ. ಆ ಒಂದು ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಪೇ ಮಾಡೋದು ಯೂಶಲಿ ಗೊತ್ತಾಗೋದಿಲ್ಲ. ಎಸ್ಪೆಷಲಿ ಹೊಸದಾಗಿ ಇನ್ಸ್ಟಾಲ್ ಮಾಡ್ಕೊಂಡು ಅಂದರೆ ಹೊಸದಾಗಿ ಫೋನ್ಪೇ ಇನ್ಸ್ಟಾಲ್ ಮಾಡ್ಕೊಂಡಿರೋರಿಗೆ ಗೊತ್ತಾಗೋದಿಲ್ಲ. ಅದನ್ನು ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಸೆಂಡ್ ಮಾಡೋದು ಅಥವಾ ಅಮೌಂಟನ್ನು ಪೇ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ ನೋಡ್ತಾ ಇದ್ರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಾಣ್ತಾ ಇರ್ಬೋದು ಈ ರೀತಿಯಾದ ಸ್ಕ್ಯಾನರ್ನ ಯಾವುದಾದ್ರೂ ಶಾಪ್ ಮುಂದೆ ಹಾಕಿರ್ತಾರೆ. ಅದನ್ನು ಸ್ಕ್ಯಾನ್ ಮಾಡಿ ಹೇಗೆ ಪೇ ಮಾಡೋದು ಅಂದರೆ ಜಸ್ಟ್ ನೀವು ಕಾಣ್ತಾ ಇರ್ಬೋದು ನಿಮ್ಮ ಫೋನಿಂದ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ಓಕೆ, ಫೋನ್ಪೇ ಹುಡುಕಿ ಜಸ್ಟ್ ನಿಮಗೆ ಕಾಣ್ತಾ ಇರೋದು ಫೋನ್ಪೇ ಇಲ್ಲಿ ಕಾಣ್ತಾ ಇದೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋನ್ಪೇ ಪಾಸ್ವರ್ಡನ್ನು ಕೇಳುತ್ತೆ ಯೂಶುವಲಿ. ಫೋನ್ಪೇ ಪಾಸ್ವರ್ಡನ್ನು ಹಾಕಿ. ಈ ರೀತಿಯಾಗಿ ಪಾಸ್ವರ್ಡನ್ನು ಹಾಕಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ಏನು ಮಾಡಬೇಕು ಅಂದರೆ ಜಸ್ಟ್ ನಿಮಗೆ ಕಾಣ್ತಾ ಇದೆಯಾ ಈ ಫೋನ್ಪೇ ಹೊಸದಾಗಿ ಅಪ್ಡೇಟ್ ಆಗಿರೋ ಫೋನ್ಪೇ ಆಗಿರೋದ್ರಿಂದ ಇಲ್ಲಿ ಸ್ಕ್ಯಾನರ್ ಇಲ್ಲಿದೆ, ಕಾಣ್ತಾ ಇದೆಯಾ ಸ್ಕ್ಯಾನರ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಇಲ್ಲಿ ಕ್ಯಾಮ್ರಾ ಓಪನ್ ಆಗಿದೆ. ಈಗ ನೀವೇನು ಮಾಡಬೇಕಂದ್ರೆ ಆ ಶಾಪಲ್ಲಿ ಹಾಕಿರುವ ಅಥವಾ ಅಂಗಡಿಲಿ ಹಾಕಿರುವ ಆ ಒಂದು ಸ್ಕ್ಯಾನರ್ ಹತ್ರ ಈ ರೀತಿಯಾಗಿ ಆ ಸ್ಕ್ಯಾನರ್ ಹತ್ರ ತಗೊಂಡೋಗಿ ನೋಡಿ, ಕಂಪ್ಲೀಟಾಗಿ ಸಿಂಕ್ ಆಯಿತು. ಈ ರೀತಿಯಾಗಿ ಅನಲೈಸ್ ಮಾಡುತ್ತೆ, ಅದು ಸ್ಕ್ಯಾನರ್ನ ಅನಲೈಸ್ ಮಾಡಿ ಎಷ್ಟು ಅಮೌಂಟನ್ನು ನೀವು ಪೇ ಮಾಡಬೇಕು ಅಂತ ಕೇಳಿ ಅಲ್ಲಿ ಯೂಶುವಲಿ ಅಮೌಂಟನ್ನು ಟೈಪ್ ಮಾಡಿಬಿಟ್ಟು ಈಗ 500 ಅಂದ್ಕೊಳ್ಳಿ ಅಥವಾ 150 ಅಂದ್ಕೊಳ್ಳಿ. ಜಸ್ಟ್ ಆ ಒಂದು ಅಮೌಂಟನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ಪೇ ಮಾಡ್ಬೋದು. ಒಂದೊಂದು ಶಾಪಲ್ಲಿ ಏನಪ್ಪ ಅಂತಂದರೆ ಅವರೇ ಟೈಪ್ ಮಾಡಿ ಎಷ್ಟು ಅಮೌಂಟನ್ನು ಪೇ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಸ್ಕ್ಯಾನರ್ ಕೂಡ ಈ ರೀತಿಯಾಗಿ ಇಡ್ತಾರೆ. ಅದೊಂಥರ ಮೊಬೈಲ್ ಸ್ಕ್ಯಾನ್ ಥರ ಇರುತ್ತೆ. ಆ ಮೊಬೈಲ್ ಸ್ಕ್ಯಾನ್ಗೆ ನಾವು ಸ್ಕ್ಯಾನ್ ಮಾಡಿದ ತಕ್ಷಣ ಇಲ್ಲಿ ಅಮೌಂಟ್ ಆಟೋಮೆಟಿಕ್ ತೋರಿಸುತ್ತೆ. 25 ರೂಪೀಸ್ ಆಗಿದರೆ 25 ರೂಪೀಸ್ ಅಂತ ತೋರಿಸುತ್ತೆ. ನಾವು ಅಮೌಂಟ್ ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇ ಮಾಡ್ಬೋದು. ಇಲ್ಲ ನಮಗೆ ಹೇಳ್ತಾರೆ ಇಷ್ಟು ಅಮೌಂಟನ್ನು ಪೇ ಮಾಡಿ ಅಂತ, ಜಸ್ಟ್ ಅಮೌಂಟನ್ನು ಅಷ್ಟು ಟೈಪ್ ಮಾಡಿಬಿಟ್ಟು ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಟು ಪೇ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಯೂಶುವಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಎಷ್ಟು ಲಿಂಕ್ ಆಗಿದೆ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಯಾವುದಾದ್ರೂ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಇದು ಕಾಣ್ತಾ ಇರ್ಬೋದು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಪೇ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ. ನಂತರ ಪಾಸ್ವರ್ಡನ್ನು ಕೇಳುತ್ತೆ. ನೀವು ಫೋನ್ಪೇಗೆ ಇಟ್ಟಿರುವಂಥ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ. ಈ ರೀತಿಯಾಗಿ ಕಂಪ್ಲೀಟಾಗಿ ಪೇ ಆಗುತ್ತೆ ನಿಮ್ಮ. ನಂತರ ನೀವು ಜಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.